ಹಲೋ ಫ್ರೆಂಡ್ಸ್, ನಮಸ್ತೆ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ಇನ್ನು ಮಳೆಗಾಲದಲ್ಲಿ ನಾನು ಫೇಸ್ ಮಾಡುವಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಶುರು ಮಾಡೋ ಮುಂಚೆ ಎಲ್ರಿಗೂ ಚಾನಲ್ಗೆ ಸ್ವಾಗತ. ಇನ್ನು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಳೆಗಾಲದಲ್ಲಿ ನನಗೆ ತುಂಬ ಇದೊಂದು ಪ್ರಾಬ್ಲಮ್ ಬರ್ತದೆ. ಈ ನನ್ನ ವಾಲ್ಸ್ ಏನಿದೆ ಅದೆಲ್ಲ ಒಂಥರ ಡಾರ್ಕ್ ಆಗಿ ಹೋಗ್ತದೆ. ಕೆಲವೊಮ್ಮೆ ಒಂಥರ ಫಂಗಸ್ ಬಂದ ಥರನೇ ಹೇಳ್ಬೋದು. ಈ ಥರ ಇರ್ತದೆ. ನೋಡಿ, ನಾನಿವಾಗ ಒಂದು ಮಾಪನ್ನು ತಗೊಂಡು ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ವಾಲ್ ಎಷ್ಟೊಂದು ಗಲೀಜಾಗಿದೆ ಅಂತ. ಮುಂಚೆ ನಾನು ಸ್ಪಾಂಜಲ್ಲಿ ಲ್ಯಾಡರ್ ಮೇಲೆ ಹತ್ತಿಬಿಟ್ಟು ಕೆಲವೊಮ್ಮೆ ಕ್ಲೀನ್ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಕೆಲಸ ಸುಲಭ ಆಗ್ತಾಯಿದೆ. ಈ ಥರ ಮಾಪ್ ಇದ್ದ ಕಾರಣ ನನಗೆ ಇದನ್ನು ಒರೆಸ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಮಳೆಗಾಲದಲ್ಲಿ ನನಗೆ ಪ್ರಾಬ್ಲಮ್ ಅಂತ ಹೇಳಿದರೆ ಈ ಥರ ಫಂಗಸ್ ಬರೋದು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೇನೆ. ಈ ಲೈನರ್ ನೋಡಿ ಇದ್ರ ಮೇಲೆ ಎಷ್ಟು ಫಂಗಸ್ ಬಂದಿದೆ ಅಂತ. ನನಗೆ ಗೊತ್ತಿತ್ತು ಈ ಥರ ಫಂಗಸ್ ಪ್ರಾಬ್ಲಮ್ ಬಂದೇ ಬರ್ತದೆ ಅಂತ. ಹಾಗಾಗಿ ಸ್ವಲ್ಪ ಮಳೆ ಕಡಿಮೆ ಆಗುವವರೆಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂತ ಹೇಳಿದರೆ ಇದನ್ನು ಒಂದು ಸಲ ಕ್ಲೀನ್ ಮಾಡಿದರೆ ಮತ್ತೆ ಮಳೆ ಬಂದು ಮಾಯ್ಶ್ಚರ್ ಜಾಸ್ತಿ ಆದರೆ ಮತ್ತೆ ಒಂಥರ ಫಂಗಸ್ ಬಂದಾಗೆ ಆಗ್ತದೆ. ಹಾಗಾಗಿ ನಾನು ಇವಾಗ ಈ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೇನೆ. ಮಾಪ್ ಮಾಡಲಿಕ್ಕೆ ನಾನು ಸ್ವಲ್ಪ ಸೋಪ್ ವಾಟರ್ ಹಾಗೂ ಡೆಟಾಲನ್ನು ಹಾಕ್ಕೊಂಡಿದ್ದೇನೆ. ಫಂಗಸ್ ಆದ ಕಾರಣ ಒಂಥರ ಸ್ಮೆಲ್ ಬರ್ತದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ. ನೋಡಿ, ನೀವು ಸೀಲಿಂಗ್ ಕೂಡ ನೋಡ್ಬೋದು ಈ ಥರ ಎಷ್ಟೊಂದು ಗಲೀಜಾಗಿದೆ ಅಂತ. ಹಾಗೆ ನಾನು ಈ ಸೀಲಿಂಗನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಕೂಡ ಹೌದು. ಇನ್ನು ಕಿಚನಲ್ಲಿರುವ ಈ ಕ್ಯಾಬಿನೆಟ್ ಏನಿದೆ ಅದರ ಮೇಲೆ ಕೂಡ ನಾನು ಚೆನ್ನಾಗಿ ಈ ಥರ ಮಾಪಲ್ಲಿ ಒರೆಸ್ಕೊಳ್ತಾ ಇದ್ದೇನೆ. ಸೊ ಫುಲ್ ಮನೆಯಲ್ಲಿ ಮಾಯ್ಶ್ಚರ್ ಬರೋದ್ರಿಂದ ಇದರಲ್ಲಿ ಕೂಡ ಸಣ್ಣ ಸಣ್ಣ ಮಾಯ್ಶ್ಚರ್ ಎಲ್ಲ ನೀವು ಕಾಣಬಹುದು. ಅದರ ಜೊತೆಗೆ ಧೂಳು ಕೂಡ ಇದರಲ್ಲಿ ಕೂತ್ಕೊಂಡು ತುಂಬಾ ಗಲೀಜಾಗಿದೆ. ಹಾಗಾಗಿ ಇದನ್ನೆಲ್ಲ ನಾನಿವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರದ ಪ್ರಾಬ್ಲಮ್ ನನಗೆ ಮಾತ್ರ ಅಲ್ಲದೆ ನಮ್ಮ ಎಲ್ಲ ಅಪಾರ್ಟ್ಮೆಂಟಲ್ಲೇ ಈ ಥರ ಮಾಯ್ಶ್ಚರ್ ಬಂದುಬಿಟ್ಟು ಫಂಗಸ್ ಬರುವಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೇವೆ. ಇನ್ ಕೇಸ್ ನಾವು ಈ ಥರ ಮಳೆಗಾಲದಲ್ಲಿ ಎಲ್ಲಾದರೂ ನಾವು ಮನೆ ಬಂದ್ ಮಾಡಿಬಿಟ್ಟು ಎಲ್ಲಾದರೂ ಹೋದರೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಕೂಡ ಫಂಗಸ್ ಬಂದುಬಿಡ್ತದೆ. ಈಗ ನೋಡಿ, ನಾನೆಲ್ಲ ಕಡೆ ಒರೆಸ್ಕೊಂಡು ಇವಾಗ ಗೋಡೆ ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಕಡೆ ಮೋಡ ಆಗಿದ್ದರಿಂದ ಸ್ವಲ್ಪ ಕತ್ತಲೇ ಇದೆ. ಇವಾಗ ನೀವೇ ನೋಡ್ಬೋದು, ಹಗಲಲ್ಲೇ ನಾನು 2 ಲೈಟ್ಸ್ ಆನ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲವನ್ನು ನೀಟಾಗಿ ವೈಟ್ ಮಾಡಿದ ಮೇಲೆ ನೋಡಿ, ನಾನು ಈ ಲೈನರನ್ನು ಕೂಡ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ಶೆಲ್ಫ್ ಮೇಲೆ ಹಾಕ್ತಾ ಇದ್ದೇನೆ. ಈವನ್ ಶೆಲ್ಫ್ ಮೇಲೆ ಈ ಲೈನರ್ ಕೂಡ ಗಲೀಜಾಗಬಾರ್ದು ಅಂತ ಹೇಳಿ ನಾನು ಈ ನ್ಯೂಸ್ ಪೇಪರನ್ನು ಇದರ ಮೇಲೆ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದರ ಮೇಲೆ ನಾನು ಈ ಭರಣಿ ಎಲ್ಲ ಇಟ್ಟು ಸ್ವಲ್ಪ ಡೆಕೋರೇಟ್ ಆಗಿ ಇಟ್ಟಿದ್ದೆ. ಈ ಸಲ ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದೇನೆ. ನನ್ನ ಹತ್ರ ಈ ಥರ ಒಂದು ಬುಟ್ಟಿ ಇದೆ, ಇದನ್ನು ಇದರ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದರಿಂದ ನನ್ನ ಪೇಪರ್ ಕೂಡ ಹಾರೋದಿಲ್ಲ, ಅದು ಅಲ್ಲದೆ ಅಲಂಕಾರಕ್ಕೆ ಕೂಡ ಇದು ಆಯಿತು. ಅದೇ ರೀತಿ ನನ್ನ ಹತ್ರ ಇದ್ದಂಥ ಇನ್ನೊಂದು ಬುಟ್ಟಿಯನ್ನು ಕೂಡ ನೋಡಿ ಈ ಕಡೆ ಲೈನರ್ನ ಮೇಲೆ ಪೇಪರ್ ಹಾಸಿಬಿಟ್ಟು ಅದರ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದರ ಮೇಲೆ ಪೇಪರ್ ಹಾಕೋದ್ರಿಂದ ನಿಮಗೆ ಕ್ಲೀನಿಂಗಿಗೆ ಸ್ವಲ್ಪ ಸುಲಭ ಆಗ್ತದೆ. ಯಾಕಂತೇಳಿದರೆ ಪೇಪರನ್ನು ನಾವು ಡಿಸ್ಕಾರ್ಡ್ ಮಾಡಿ ಅದರ ಮೇಲೆ ಹೊಸ ನ್ಯೂಸ್ ಪೇಪರನ್ನು ಹಾಕಿ ಬಿಡ್ಬೋದು. ಇಲ್ಲಾಂದರೆ ಈ ಲೈನರ್ನ ಮೇಲೆ ಇದೆಯಲ್ಲ ತುಂಬಾ ಜಿಡ್ಡು ಅಂಟ್ಕೊಳ್ತದೆ. ಕ್ಲೀನಿಂಗಿಗೆ ಸ್ವಲ್ಪ ಕಷ್ಟನೇ ಹೇಳಬಹುದು. ಆದರೂ ಸೋಪ್ ವಾಟರ್ ಎಲ್ಲ ಯೂಸ್ ಮಾಡಿ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ನನ್ನ ಕಿಚನಲ್ಲಿ ಚಿಮ್ನಿ ಇಲ್ಲದ ಕಾರಣ ಈ ಥರ ಎಕ್ಸಾಸ್ಟ್ ಫ್ಯಾನ್ ಇದೆ. ಅದರ ವಯರನ್ನು ನೀವೀಗ ನೋಡ್ತಾ ಇರ್ಬೋದು. ಅದನ್ನು ಹೈಡ್ ಮಾಡಲಿಕ್ಕೆ ಕೂಡ ನಾನು ಈ ಬಾಸ್ಕೆಟನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಹೀಗೆ ನಾನು ಕಿಚನನ್ನು ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನೋಡಿ, ನಾನು ಎಂಟ್ರಿ ಏರಿಯಾದಲ್ಲಿರುವಂಥ ಈ ಒಂದು ಶೂ ರ್ಯಾಕನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥ ಒಂದು ಶೂ ರ್ಯಾಕ್. ಇದು ಇಂಜಿನಿಯರಿಂಗ್ ವುಡ್ ಅಂತ ಹೇಳ್ತಾರಲ್ಲ, ಅದರಿಂದ ಮಾಡಿರುವಂಥದ್ದು. ಇದು ಅಂತ ಹೇಳಿದರೆ ಕಂಪ್ರೆಸ್ಡ್ ವುಡ್ ಅಂತ ಬರ್ತದಲ್ಲ, ಅದರ ಮೆಟೀರಿಯಲ್ನ ರ್ಯಾಕ್ ಇದು. ಇದರಲ್ಲಿ ಕೂಡ ಪ್ರತಿ ವರ್ಷವೂ ಈ ಮಳೆಗಾಲ ಟೈಮಲ್ಲಿ ಈ ಥರ ಫಂಗಸ್ ಬರ್ತದೆ. ನೋಡಿ, ಆ ವೈಟ್ ಎಲ್ಲ ಏನಿದೆ ನೋಡಿ, ಅದೆಲ್ಲ ಒಂಥರ ವೈಟ್ ಫಂಗಸ್. ಆ್ಯಕ್ಚುಲಿ ಇದು ನಾನು ಕ್ಲೀನ್ ಮಾಡುವಾಗ ಮಾಸ್ಕ್ ಅಂತೂ ಹಾಕ್ತೇನೆ. ಇದನ್ನು ನಾನು ಮೊದಲಿಗೆ ಒಂದು ಮೈಕ್ರೋಫೈಬರನ್ನು ಯೂಸ್ ಮಾಡಿ ಮೇಲ್ಗಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ಡೆಟಾಲ್ ಲಿಕ್ವಿಡ್ ಹಾಗೂ ಒಂದು ಸ್ವಲ್ಪ ಸೋಪ್ ಲಿಕ್ವಿಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಒಂಥರ ಸ್ಮೆಲ್ ಇರ್ತದೆ ಇದಕ್ಕೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟೊಂದು ಫಂಗಸ್ ಬಂದಿದೆ ಅಂತ ಈ ವುಡ್ಡಿಗೆ. ಇದನ್ನು ನನಗೆ ಅವಾಯ್ಡ್ ಮಾಡಲಿಕ್ಕೆ ತುಂಬಾ ಕಷ್ಟ. ಯಾಕಂತ ಹೇಳಿದರೆ ಇಲ್ಲಿ ಮಳೆ ಆಗುವ ರೀತಿಯೇ ಹಾಗೆ ಇದೆ. ಅದು ಅಲ್ಲದೆ ನನ್ನ ಎಂಟ್ರಿ ವೇಯಲ್ಲಿ ತುಂಬಾ ಲೈಟ್ ಕಮ್ಮಿ ಇರೋದ್ರಿಂದ ಗ್ಯಾರಂಟಿಯಾಗಿ ಈ ಫಂಗಸ್ ಬರ್ತದೆ.
ಆದರೆ ಒರಿಜಿನಲ್ ವುಡ್ ಇದೆಯಲ್ಲ ಅದಕ್ಕೆ ಈ ಥರ ಫಂಗಸ್ ಬರೋದು ತುಂಬಾ ಕಡಿಮೆ. ಯಾಕಂತ ಹೇಳಿದರೆ ನನ್ನ ಟಿ ವಿ ಯೂನಿಟ್ ಇರ್ಬೋದು ಅಥವಾ ನನ್ನ ಸೋಫಾ ಇರ್ಬೋದು, ಅದೆಲ್ಲ ವುಡ್ಡಲ್ಲಿ ಮಾಡಿರುವಂಥದ್ದು, ಅದಕ್ಕೆ ಯಾವುದು ಫಂಗಸ್ ಬರ್ತಾ ಇಲ್ಲ. ಸೊ ನೋಡಿ, ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ನೀವು ಕೂಡ ಈ ಥರದ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನನಗೆ ಶೇರ್ ಮಾಡಿ. ಅದು ಅಲ್ಲದೆ ನೀವು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ಸೊ ಇದು ಒಳಗಿನ ರ್ಯಾಕನ್ನು ಕೂಡ ಡಿಸ್ಮ್ಯಾಂಟಲ್ ಮಾಡ್ಬೋದು. ಹಾಗಾಗಿ ತೆಗೆಯೋ ಮುಂಚೆ ನಾನು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ನೀವು ಎಣಿಸ್ಬೋದು, ಈ ರ್ಯಾಕನ್ನು ನಾನು ಕ್ಲೀನೇ ಮಾಡಿಲ್ವೇನೋ ಅಂಥೇಳಿ. ನೀವು ನಂಬಲಿಕ್ಕಿಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಒಂದು 2 ವೀಕ್ಸ್ ಮುಂಚೆ ಸ್ವಲ್ಪ ಮಳೆ ಕಡಿಮೆ ಇತ್ತು ಅಂತ ಹೇಳಿಬಿಟ್ಟು ನಾನು ಈ ರ್ಯಾಕನ್ನು ಫುಲ್ಲಾಗಿ ಕ್ಲೀನ್ ಮಾಡಿಕೊಂಡಿದ್ದೆ. ಆದರೆ ಮತ್ತೆ ಮಳೆ ಜೋರಾಗಿ ಬರಲಿಕ್ಕೆ ಹೊರಟಿತ್ತು. ಇನ್ನು ನಾನು ಮತ್ತೊಮ್ಮೆ ಇದನ್ನು ನೋಡ್ತೇನೆ, ಮುಂಚೆಗಿಂತನೂ ಜಾಸ್ತಿ ಫಂಗಸ್ ಇದರಲ್ಲಿ ಬಂದುಬಿಟ್ಟಿದೆ. ಇದನ್ನು ನಾನು ವೆಟ್ ಕ್ಲೋತಲ್ಲೇ ಯೂಸ್ ಮಾಡಿ ವೈಪ್ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದರೆ ಡ್ರೈ ಬಟ್ಟೆಯಲ್ಲಿ ಇದನ್ನು ವೈಪ್ ಮಾಡಲಿಕ್ಕೆ ಹೊರಟ್ರೆ ಅದರ ಧೂಳಿದೆಯಲ್ಲ ಅದು ಫುಲ್ ಹಾರ್ತಾ ಇರುತ್ತೆ. ಅದು ಅಲ್ಲದೆ ಅದರಿಂದ ನನಗೆ ತುಂಬಾ ಅಲರ್ಜಿ ಆಗ್ತದೆ. ಹಾಗೆ ಮಳೆಗಾಲದಲ್ಲಿ ಈ ಒಂದು ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೇನೆ. ವೆಟ್ ಕ್ಲೋತಿಂದ ವೈಪ್ ಮಾಡಿದ ಕಾರಣ ಇದನ್ನು ನಾನು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೆ. ಎಲ್ಲನೂ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದನ್ನು ನಾನು ಇವಾಗ ಫಿಕ್ಸ್ ಮಾಡಿ ಅರೇಂಜ್ ಮಾಡ್ಕೊಳ್ತೇನೆ. ಸೊ ನನ್ನ ಹತ್ರ ಸ್ವಲ್ಪ ನೋಡಿ ಸಿಲಿಕಾ ಇದೆಯಲ್ಲ, ಆ ಮಾಯ್ಶ್ಚರನ್ನು ಹೀರ್ಕೊಳ್ಳುವಂಥದ್ದು, ಅದನ್ನು ನಾನೊಂದು ಈ ಕಪ್ಪಲ್ಲಿ ಹಾಕಿಬಿಟ್ಟು ಇದರೊಳಗೆ ಇಟ್ಕೊಳ್ತೇನೆ. ಏನೋ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇಟ್ಟಿದ್ದೇನೆ. ನೋಡೋಣ, ಇಷ್ಟರವರೆಗೆ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ, ಇವಾಗ ನಾನು ಇದರೊಳಗೆ ಇಟ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಮಾಯ್ಶ್ಚರನ್ನು ಅದನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇನ್ನು ವಸ್ತುಗಳನ್ನು ಇದರೊಳಗೆ ಆರ್ಗನೈಸ್ ಮಾಡಲಿಕ್ಕೆ ನಾನು ಈ ಥರದ ಕೆಲವೊಂದು ಟ್ರೇಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇದರಲ್ಲೆಲ್ಲ ನಾನು ನನ್ನ ಹೊಸ ಚಪ್ಪಲ್ ಹಾಗೂ ನಮ್ಮ ಫಂಕ್ಷನ್ ವೇರ್ ಚಪ್ಪಲ್ಗಳನ್ನು ಇಟ್ಕೊಳ್ತಾ ಇದ್ದೇನೆ. ಸೊ ಫೈನಲಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಾನು ಇವಾಗ ಇದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಾಯಿತು. ಇದ್ರ ಜೊತೆನೇ ನಾನು ಸ್ವಲ್ಪ ನನ್ನ ಎಂಟ್ರಿ ವೇಯನ್ನು ಕೂಡ ಡೆಕೋರೇಟ್ ಮಾಡ್ಕೊಳ್ತೇನೆ. ನಾನು ಖಾಲಿ ಈ ಫರ್ನಿಚರನ್ನು ಕ್ಲೀನ್ ಮಾಡು ಅಂತೇಳಿ ಹೊರಟಿದ್ದೆ, ಆದರೆ ಒಂದು ಸಲ ಅದನ್ನು ಕ್ಲೀನ್ ಮಾಡುವಾಗ ಅದರ ಸುತ್ತಲೂ ಕೂಡ ನಾವು ಒಂದು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದೇ ಅಲ್ವಾ. ಹಾಗಾಗಿ ಒಂದು ಡೀಪ್ ಕ್ಲೀನಿಂಗ್ ಕೂಡ ಆಯಿತು. ನನ್ನ ಏರಿಯಾ ಕೂಡ ಒಂದು ಅಚ್ಚುಕಟ್ಟಾಗಿ ಕ್ಲೀನ್ ಆಯಿತು. ಇವಾಗ ಇದರ ಮೇಲೆ ಒಂದು ನಾನು ರನ್ನರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೊಂದು ಡೆಕೋರೇಟಿವ್ ಐಟಮನ್ನು ಇಲ್ಲಿ ಇಟ್ಕೊಂಡು ನಾನು ಇದನ್ನು ಡೆಕೋರೇಟ್ ಮಾಡ್ಕೊಳ್ತೇನೆ. ನಾನು ಎಂಟ್ರಿವೇಯ ಮೇಕೋವರ್ನ ಒಂದು ವಿಡಿಯೋವನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ಇನ್ ಕೇಸ್ ನೀವು ಅದನ್ನು ನೋಡದೇ ಇದ್ದಲ್ಲಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಖಂಡಿತವಾಗಿಯೂ ಚೆಕ್ ಮಾಡಿ. ಒಂದು ಸಣ್ಣ ಪುಟ್ಟ ನಾನೇ ಮಾಡಿರುವಂಥ DIY ಇರ್ಬೋದು, ಇದನ್ನೆಲ್ಲ ಇಟ್ಬಿಟ್ಟು ನಾನಿಲ್ಲಿ ಡೆಕೋರೇಟ್ ಮಾಡ್ಕೊಂಡಿದ್ದೇನೆ, ಸಿಂಪಲ್ಲಾಗಿ ಇಟ್ಕೊಂಡಿದ್ದೇನೆ. ಸೊ ಫೈನಲಿ ನನ್ನ ಎಂಟ್ರಿವೇಯ ಈ ಶಿವ್ ರ್ಯಾಕ್ ಇದೆಯಲ್ಲ, ಇದು ಈ ಥರ ಕಾಣಿಸ್ತಾ ಇದೆ. ಇದು ಅಲ್ಲದೆ ನನ್ನಲ್ಲಿ ಇರುವಂಥ ಇನ್ನೊಂದು ಬುಕ್ ರ್ಯಾಕ್ ಕೂಡ ನಾನಿವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಾನು ರೀಸೆಂಟಾಗಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರಲ್ಲಿ ನಾನು ನನ್ನ ಮಕ್ಕಳ ಬುಕ್ಸ್ ಇರ್ಬೋದು, ಅವರ ಬ್ಯಾಗ್ಸ್ ಇರ್ಬೋದು, ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ಮಳೆ ವಿಪರೀತ ಆದ ಕಾರಣ ಈವನ್ ಇದರಲ್ಲಿ ಕೂಡ ಸ್ವಲ್ಪ ಸಣ್ಣ ಮಟ್ಟಿಗೆ ಫಂಗಸ್ ಬಂದಾಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಇದರ ಒಳಗಡೆ ಯಾವುದೇ ಫಂಗಸ್ ಬಂದಿಲ್ಲ, ಖಾಲಿ ಹೊರಗಡೆ ಅಂತ ಹೇಳಿದರೆ ಯಾವುದು ಮಾಯ್ಶ್ಚರಿಗೆ ಎಕ್ಸ್ಪೋಸ್ ಆಗಿದೆ ನೋಡಿ, ಅಲ್ಲಿ ಮಾತ್ರ ಈ ಥರ ಫಂಗಸ್ ಬಂದಿರುವಂಥದ್ದು. ಇನ್ನು ಫುಲ್ ಸರ್ಫೇಸಲ್ಲಿ ಏನೂ ಫಂಗಸ್ ಬಂದಿಲ್ಲ, ಖಾಲಿ ಈ ಎಡ್ಜಸ್ ಏನಿದೆ ಅಲ್ಲಿ ಮಾತ್ರ ನಾನು ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚು ಫಂಗಸ್ ಇಲ್ಲದ ಕಾರಣ ಇದನ್ನು ಈಸಿಯಾಗಿ ಹಾಗೂ ಆರಾಮಾಗಿ ನಾನು ಕ್ಲೀನ್ ಮಾಡಿಕೊಂಡೆ. ಇನ್ನು ಕೆಲವೊಂದು ಥಿಂಗ್ಸನ್ನು ನಾನಿಲ್ಲಿ ಡೆಕೋರೇಟ್ ಮಾಡಿ ಇಟ್ಕೊಳ್ತೇನೆ. ಆ್ಯಕ್ಚುಲಿ ಜೋರಾಗಿ ಮಳೆ ಬರೋದ್ರಿಂದ ಕಿಟಕಿ ಬಾಗಿಲು ಕೂಡ ನನಗೆ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ರೂಮಿನ ವಿಂಡೋಸ್ ಎಲ್ಲ ಏನಿದೆ ಅದು ವೆಸ್ಟ್ ಫೇಸಿಂಗ್ ಇರೋದ್ರಿಂದ ಅಲ್ಲೇ ಗಾಳಿ ಜಾಸ್ತಿ ಬರೋದು, ಮಳೆ ಕೂಡ ಜಾಸ್ತಿ ಬರೋದು. ಯಾವಾಗ ಮಳೆ ನಿಲ್ತದೆ ಅಂತೇಳಿ ನೋಡಿಬಿಟ್ಟು ನಾನು ವಿಂಡೋವನ್ನು ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಗಾಳಿ ಸಂಚಾರ ಆಗಲಿ ಅಂಥೇಳಿ ನೋಡ್ಕೊಳ್ತೇನೆ. ಆದರೂ ಇತ್ತೀಚಿನ ಈ ಭಾರಿ ಮಳೆಯಿಂದಾಗಿ ತುಂಬಾ ಪ್ರಾಬ್ಲಮ್ ಆಯಿತು. ಇನ್ನು ವಾತಾವರಣದಲ್ಲಿ ಸಹ ಹ್ಯೂಮಿಡಿಟಿ ಜಾಸ್ತಿ ಆಗಿದ್ದರಿಂದ ಎಲ್ಲ ಕಡೆಯಲ್ಲಿ ಮಾಯ್ಶ್ಚರ್ ಬರ್ತಾಯಿತ್ತು. ಇನ್ನು ಈ ಥರದ ಪ್ರಾಬ್ಲಮ್ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕಿದ್ರೆ ಇನ್ನು ಬಿಸಿಲೇ ಬರಬೇಕು. ಹಾಗಾಗಿ ಅಲ್ಲಿವರೆಗೆ ಸ್ವಲ್ಪ ನಾನು ಮ್ಯಾನೇಜ್ ಮಾಡ್ಕೊಳ್ಬೇಕಾಗ್ತದೆ. ಎನಿಹೌ ಮಾತಾಡ್ತಾ ನಾನು ಎಲ್ಲ ವಸ್ತುಗಳನ್ನು ಇದರ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೇನೆ. ಕೆಲವೊಂದು ನನ್ನ ಮಗನ ಟಾಯ್ಸನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಫ್ರೆಂಡ್ಸ್, ಇವತ್ತಿನ ಈ ಕ್ಲೀನಿಂಗ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಸಿಗ್ತೇನೆ.
ಅಲ್ಲಿವರೆಗೆ ನೀವು ನನ್ನ ಉಳಿದ ವೀಡಿಯೋಗಳನ್ನು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.